ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನನಗೆ ಕಾಪರೇಟ್ ಮಾಡಬೇಕು ಅಂತ ನೀವು ಇದನ್ನೆಲ್ಲ ಮಾಡ್ತಾಯಿದ್ದೀರಾ? ನೋಡಿ ಗೈಸ್, ನಾನು ವೀಡಿಯೋ ಮಾಡ್ತಾಯಿದ್ರೆ ಫೋನ್ ಹಾಕೊಂಡು ಕೂತಿದ್ದಾರೆ, ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ವೀಡಿಯೋಗೆ. ನಾನು ಡಿಸ್ಟರ್ಬ್ ಮಾಡ್ತೀನ ನಾನು ಮತ್ತೆ ಏನು ಸಮಾಚಾರ? ಹೇಳಿ. ಹಬ್ಬ ಎಲ್ಲ ಮುಗೀತು. ನಿದ್ದೆ ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ, ಕಣ್ಣು ಎಳೀತಾ ಐತೆ ಅಲ್ವಾ? ಟಯರ್ಡ್ ಆಗಿದ್ದೀವಿ. ನಿನ್ನೆ ಇವತ್ತು ಎಲ್ಲ ಮುಗೀತು ಫೈನಲಿ. ಎಲ್ಲ ಇವಾಗೆಲ್ಲ ನೆಂಟರೆಲ್ಲ ಹೋದ್ರು. ನಮ್ಮ ಆಂಟಿ ಈಗೋಯ್ತು. ನಾನು ಅದು ಯಾಕೆ ಅದೆಲ್ಲ ಕ್ಲಿಪ್ಪಿಂಗ್ಸೇ ತಗೊಳ್ಳಿಲ್ಲ, ಇವತ್ತು ಹೇಳ್ಬೇಕು ತಾನೇ. ಸೊ ಇವಾಗ ಆಂಟಿ ಹೋಯ್ತು, ಆಮೇಲೆ ನಮ್ಮ ಅಜ್ಜಿ ಹೋಯ್ತು. ಈಗ ಮನೇಲಿರೋದು ನಾನು, ನೀವು, ನಮ್ಮ ಮಮ್ಮಿ, ಪಪ್ಪ, ನನ್ನ ತಮ್ಮ ಇನ್ನೂ ಬಂದಿಲ್ಲ. ನಾನು ಡ್ರಾಪ್ ಮಾಡೋಕೆ ಹೋಗಿದ್ದೇನೆ ನಮ್ಮ ಅಜ್ಜಿನ. ಆ್ಯಕ್ಚುಲಿ ನಾವು ಕೆಳಗಡೆ ಇದ್ದೀವಿ, ಕೆಳಗಡೆ ಮನೆ. ಕೆಳಗಡೆ ಮನೇಲಿದ್ದೀವಿ. ಮೇಲ್ಗಡೆದು ಅದು ಮಾಮೂಲಿ ಮನೆ. ಇದು ಹಬ್ಬದ ಮನೆ. ಹೌದು, ಇದು ಹಬ್ಬ ಮಾಡಿರೋ ಮನೆ, ಅದು ಮಾಮೂಲಿ ಮನೆ. ಮತ್ತೆ ಏನು ಸಮಾಚಾರ? ಡ್ಯೂಟಿ ಹೋಗ್ಸ್ಕೊಂಡು ಬಂದರು ಕಾಯಿ ಸಂಜೆ. ಒಂಚೂರು ಊಟ ಮಾಡ್ಕೊಂಡು ಕೂತಿದ್ದೀವಿ. ಊಟ ನಿನ್ನೆ ಕಂಟಿನ್ಯೂಸ್ ನಾನ್ ವೆಜ್ ನಿನ್ನೆ ಸ್ಟಾಪ್ ಮಾಡ್ಬೇಕು ಅನ್ಸ್ಬಿಟ್ಟಿದೆ ನಮಗೆ. ಸ್ಟಾಪ್ ಮಾಡಾಗಿದೆ. ಈಗ ನೈಟ್ ಊಟ ಮಾಡುವಾಗ ಏನು ತಿಂತೀರಾ? ಲೈಟಾಗಿ ತಿನ್ನಿರಿ, ಹೊಟ್ಟೆ ಹಸುವಾಗಲ್ವ ಬೆಳಿಗ್ಗೆಗೆ? ನೋ ವೇ. ಅಂದರೆ ನೋಡಿ, ವರ್ಷಕ್ಕೊಂದ್ಸಲ ಈ ಥರ ಹಬ್ಬ ಮಾಡೋದು. ಎಷ್ಟಾಗುತ್ತೋ ಅಷ್ಟು ತಿಂದ್ಬಿಡ್ಬೇಕು. ಸರಿ, ಎಷ್ಟಾಗುತ್ತೆ ಅಷ್ಟು, ಆಗೋಕ್ಕಿಂತ ಜಾಸ್ತಿ ತಿನ್ನೋದು ಬೇಡ. ಎಷ್ಟಾಗುತ್ತಷ್ಟು ಆಗೋಗಿದೆ ತಿಂಡಿ. ಮತ್ತೆ ಇನ್ನೇನು ಸಮಾಚಾರ? ಇನ್ನೇನು ಸಮಾಚಾರ ಹೇಳಿ. ಮತ್ತೆ ಎಲ್ಲರ ಮನೆ ಊಟ ಹೇಗಿತ್ತು ಕಾಮೆಂಟ್ ಮಾಡಿ. ನಮ್ಮ ಅತ್ತೆ ಮನೆ ಊಟ ಹೇಗಿತ್ತು? ಅದು ಚೆನ್ನಾಗಿತ್ತು. ಆಂಟಿ ಮನೆ ಊಟ ಅದು ತುಂಬ ಚೆನ್ನಾಗಿತ್ತು. ನಮ್ಮ ಮನೆ ಊಟ, ನಿಮ್ಮ ಮನೆ ಊಟನೂ ತುಂಬ ಚೆನ್ನಾಗಿತ್ತು. ನಾನ್ ವೆಜ್ಜೇ ಚಂದ, ತಿಂತಾರೆ. ಹಲೋ ಗೈಸ್, ನಾನು 2-3 ದಿನ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವತ್ತಿಂದ ಒಂದು 2 ಡೇಸಿಂದ ಕರೆಕ್ಟಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಬ್ಬ ಎಲ್ಲ ಮುಗೀತು ಆ್ಯಂಡ್ ಇವಾಗ ನಾನು ಹೊರಡೋ ಟೈಮ್ ಆಯಿತು. ಇವತ್ತು ಸಂಡೇ, ಅವ್ರದ್ದು ಇವತ್ತು ಡ್ಯೂಟಿ ಯೂಶ್ವಲಿ ರಜೆ ಇರುತ್ತೆ ಸಂಡೇ. ಆ್ಯಕ್ಚುಲಿ ಇವತ್ತು ಸೌಮ್ಯ ಅಕ್ಕ ಅವ್ರ ಮನೇಲಿ ಇವತ್ತು ಮಕ್ಕೆ ಹಬ್ಬ ಇದೆ, ಅಂದರೆ KR ನಗರದಲ್ಲಿ. ಅವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಬಂತು. ಒಟ್ಟಿಗೆ ಇವಾಗ ಅವರು ಬರ್ತಾಯಿದ್ದಾರೆ. ನಾನು ಪಿಕ್ ಮಾಡಿಕೊಂಡು ಅಲ್ಲಿಂದ ಅಮ್ಮ, ರಮ್ಯಕ್ಕ, ನಾವೇನೋ ಇಷ್ಟು ಜನ ನಾವೆಲ್ಲರೂ ಇವಾಗ ಅವ್ರ ಮನೆ ಹಬ್ಬಕ್ಕೆ ಹೋಗ್ತಾಯಿದ್ವಿ. ಈಗ ಕಂಟಿನ್ಯೂಸ್ ಆಗಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಇವತ್ತಿನವರೆಗೂ ನಾನ್ ವೆಜ್ ಅದು ಇದು ಅಂತ ತಿನ್ನೋದೇ ಆಯಿತು. ಆ್ಯಂಡ್ ಈಗ ಅಲ್ಲೂ ನಾನ್ ವೆಜ್ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಮಧ್ಯಾಹ್ನ ಆಲ್ಮೋಸ್ಟ್ ಈಗ ನಮ್ಮದಾದರೆ ಒಂದು ಈವ್ನಿಂಗ್ ನೈಟ್ ಥರ ಆಯಿತು. ಅಲ್ಲಿ ಅವ್ರ ಮನೇಲಿ ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಆಗುತ್ತಂತೆ. ಸೊ ಮಧ್ಯಾಹ್ನ ಊಟಕ್ಕೆ ನಾವು ಹೋಗ್ತಾಯಿದ್ದೀವಿ. ಆ್ಯಂಡ್ ಇವಾಗ ಅವರು ಬರ್ತಾಯಿದ್ದಾರೆ. ನಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಇವಾಗ ನಾನು ಅವ್ರು ಬಂದ ತಕ್ಷಣ ಇಬ್ಬರು ಓಡ್ತೀವಿ. ಹಾಗೆ ಫ್ರೆಂಡ್ಸ್, ನಾವು ಇವಾಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಅವರ ದೊಡ್ಡಮ್ಮನ ಮನೆ. ಅಫ್ಕೋರ್ಸ್ ನಿಮ್ಗೆ ಗೊತ್ತು, ಮನೆ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟು ಜನ ಬಂದಿದ್ದೀವಿ. ಆ್ಯಂಡ್ ನಮ್ಮ ಮಮ್ಮಿನೂ ಕೂಡ ಸೌಮ್ಯಕ್ಕ ಅವ್ರ ಮನೆಗೆ ಬಂದಿದ್ದಾರೆ, ಅವರು ಇನ್ವೈಟ್ ಮಾಡಿದರು. ಆ್ಯಂಡ್ ಅಪ್ಪ ಡ್ಯೂಟಿಗೆ ಹೋಗ್ಬೇಕಾಗಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ. ಸೊ ನಮ್ಮ ಜೊತೆನೇ ನಾನು ಹೊರಡ್ತಾ ಇದ್ನಲ್ಲ, ಅದೇ ಟೈಮ್ಗೆ ನಮ್ಮ ಮಮ್ಮಿನೂ ಬೇರೆ ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿ ಜಸ್ಟ್ ಒಂದು ವಿಸಿಟ್ ಕೊಟ್ಬಿಟ್ಟು ನಮ್ಮ ಜೊತೆ ಬಂದರು. ಇವಾಗ ಅಮ್ಮ ಅಕ್ಕನ ಮನೆಗೆ ಹೋಗಬೇಕು ಅಂತ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರೋಣ ಅಂತ, ಆಮೇಲೆ ಸೌಮ್ಯಕ್ಕ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಸೊ ಸ್ವಲ್ಪ ಒಂದು 10 ನಿಮಿಷ ಬೇಗನೆ ಹೊರಟ್ವಿ, ಅಲ್ಲಿ ಸ್ವಲ್ಪ ಹೊತ್ತು ಇರೋಣ ಅಂತ. ಹಾಗೆ ಅಲ್ಲಿಂದ ಬಂದ ತಕ್ಷಣ ಊಟ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಆವಾಗ ಎಲ್ಲರೂ ಎಡೆ ಎಲ್ಲ ತೊಗೊಂಡು ಹೋಗಿದ್ರಂತೆ. ನಾವು ಬಂದ ತಕ್ಷಣ ಒಂದು 2 ಮಿನಿಟ್ಸ್ ಆದ ತಕ್ಷಣ ಹ್ಯಾಂಡ್ ವಾಶ್ ಮಾಡ್ಕೊಂಡು ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಸ್ಟಾರ್ಟ್ ಆಗಿದೆ, ನೋಡ್ತಾ ಇದ್ರಲ್ಲ, ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತಿದ್ವಿ ಫ್ಯಾಮಿಲಿ ಎಲ್ಲ. ಆ್ಯಂಡ್ ಊಟ ಅಂತೂ ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ, ವೆರೈಟಿ ಏನೇನು ವೆರೈಟಿ ಮಾಡಿದ್ದಾರೆ ಅಂತ. ಆಬ್ವಿಯಸ್ಲಿ ಏನೇನು ವೆರೈಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಟನ್ ಚಿಕನ್ ಮತ್ತು ಬೋಟಿ, ಚಿಕನ್ ಗ್ರೇವಿನೂ ಚೆನ್ನಾಗಿತ್ತು, ಒಂಥರ ಡ್ರೈ ಆಗಿ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಮತ್ತು ಮಟನ್ ಸಾಂಬಾರು ಎಲ್ಲನೂ ಇಷ್ಟ ಆಯಿತು. ಎಲ್ಲರೂ ನೀಟಾಗಿ ನಿಧಾನಕ್ಕೆ ಊಟ ಮಾಡಿಕೊಂಡು ಬೇಗ ಏನು ಹೊರಡಲೇ ಇಲ್ಲ. ಒಂದು ಸ್ವಲ್ಪ ಹೊತ್ತೇ ಬಿಟ್ಟು ಹೊರಟ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಗಡೆ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಹೊರಗಡೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ.
ಚಿಂಟು ಎಷ್ಟು ಬೇಕು ಕೂತ್ಕೊಬಿಟ್ಟಿದ್ಯಾ ಎಲ್ಲ ಪೂರ್ತಿ ಎಲ್ಲ ನೆಂಟ್ರೆಲ್ಲ ಮುಗಿಸಿ ಸ್ವಲ್ಪ ಹೋಗ್ಬೇಕು ತಾನೆ. ಚಿಂಟು ಈಗ ನೀನು ಬಂದರೂ ಬರ್ದೇ ಇರೋ ತುಂಬ್ಕೊಂಡು ಹೋಯ್ತಾ ಇರೋದೆ ನಿನ್ನ ಡಿಕ್ಕಿಗೆ. ಏನೋ ಸುಂದರಿ ಥರ ಕಾಣ್ತಾ ಇದೆಯಾ ಅಂತ. ರಾಣಿ ಥರ ಕಾಣಿಸ್ತಾ ಇದ್ದಾಳ ಚಿಂಟು. ಏನು ಈ ಥರ ಕಪ್ಲೆ ಬಿಟ್ಟು ಚಿಂಟು ಏನು ಚಿಂಟು ಚಿಂಟು ಏನೋ ಸ್ಕೆಚ್ ಆಗ್ತಾನ ಕಣ. ಏನ ಎಲ್ಲಿ ಬೇಕಾಕ್ಷಿತ ಮಾಡೋದು ಕ್ಲಾಸಸ್ ಬರಲಾ ಬಾಯ್ ಬಾಯ್. ಹಾಗೆ ಫ್ರೆಂಡ್ಸ್, ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದ್ವಿ. ಕರೆಕ್ಟಾಗಿ ಒಂದು 5:30 6 ಗಂಟೆ ಹತ್ತಿರ ಆಗಿತ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ. ನಮ್ಮ ಮಮ್ಮಿನೂ ಸ್ವಲ್ಪ ಹೊತ್ತು ಇದ್ಬಿಟ್ಟು ನನ್ನ ತಮ್ಮ ಬಂದು ಕರ್ಕೊಂಡು ಹೋದ ನಮ್ಮ ಮಮ್ಮಿನ. ಅವರು ಹೊರಟೋದ್ರು. ಆಮೇಲೆ ಏನಂದರೆ ಒಂದು 8 ಗಂಟೆ ಟೈಮ್ ಆಗಿದೆ ಆಲ್ರೆಡಿ. ಈಗ ಇವತ್ತು ನವೀನನ ಬರ್ಡೇ ಇರೋದ್ರಿಂದ ರಮ್ಯಕ್ಕ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ, ನೋಡ್ತಾ ಇದ್ದೀರಲ್ಲ. ಬಟ್ ಏನಂದರೆ ಎಲ್ಲರೂ ಟಯರ್ಡಾಗಿ ಹೋಗಿದ್ದೀವಿ ಟ್ರಾವೆಲ್ ಮಾಡಿ. ಅದಕ್ಕೆ ಎಲ್ಲರೂ ಸೈಡಲ್ಲಿ ಕೂತ್ಕೊಂಡು ವಿಶ್ ಮಾಡ್ತಾಯಿದ್ದೀವಿ ಹ್ಯಾಪಿ ಬರ್ಡೇ ಅಂತ. ಅಯ್ಯೋ ಫಸ್ಟೇ ಹಾಕ್ಬೇಕು ತಾನೇ.